ಸೋಮಣ್ಣ ಬಂಡಾಯಕ್ಕೆ ಮದ್ದರಿಯೋದಕ್ಕೆ ಕೇಸರಿ ಪಡೆ ಕಸರತ್ತನ್ನ ಮಾಡ್ತಾ ಇದೆ. ಹೌದು, ಅರುಣ್ ಸೋಮಣ್ಣ ಸಮಾಧಾನಕ್ಕೆ ಯತ್ನಿಸಿದ್ದಾರೆ. ಅಶೋಕ್ ಸೋಮಣ್ಣ ಜೊತೆಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಅಶೋಕ್ ಈ ಹಿನ್ನೆಲೆಯಲ್ಲಿ ಅಶೋಕ್ ಭೇಟಿಗೆ ಬಂದಿದ್ರು ಅರುಣ್ ಸೋಮಣ್ಣ. ವಿಪಕ್ಷ ನಾಯಕ ಆರ್ ಅಶೋಕ್ ನಿವಾಸಕ್ಕೆ ತೆರಳಿ ಭೇಟಿ ಮಾಡಿದ್ದಾರೆ. ಪಕ್ಷದಲ್ಲಿ ಮತ್ತೆ ಸಕ್ರಿಯ ಆಗುವಂತಹ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಅರುಣ್. ಈ ಮೂಲಕ ಸೋಮಣ್ಣ ರಾಜಿ ಸಂಧಾನ ಯಶಸ್ವಿಯಾಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಮಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಬಂಡಾಯ ಇತ್ತು ಅನ್ನೋದು ಗೊತ್ತಾಗಿತ್ತು. ಯಾಕಂತಂದ್ರೆ ಇವ್ರಿಗೂ ಆಗೋದಿಲ್ಲ, ಅವ್ರು ಈಗಾಗಲೇ ಪಕ್ಷ ಬಿಟ್ಟಿದ್ರು, ಪಕ್ಷದ ವಿರುದ್ಧನೇ ಇದೆ ಅರುಣ್ ಸೋಮಣ್ಣ ಈ ಹಿಂದೆ ಮಾತನಾಡಿದ್ರು ಅನ್ನೋದೆಲ್ಲ ಇತ್ತು. ಇದರ ಬೆನ್ನಲ್ಲೇ ಈಗ ಅರುಣ್ ಸೋಮಣ್ಣ ಅಂದರೆ ಈಗ ಪಕ್ಷದಿಂದ ಹೊರಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಸೋಮಣ್ಣ ಕೂಡ ಒಂದು ಕಡೆ ಪಕ್ಷವನ್ನು ಬಿಟ್ಟು ಹೋಗ್ತಾರೆ, ಅಂದರೆ ಇವ್ರ ತಂದೆ ಸೋಮಣ್ಣ ಕೂಡ ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಅಂತಲೇ ಮಾತನಾಡಲಾಗ್ತಾ ಇತ್ತು. ಈಗಾಗಲೇ ಬಹುತೇಕ ಬಿಜೆಪಿಯನ್ನು ತೊರೆದಿದ್ದಾರೆ, ಒಂದು ಹೆಜ್ಜೆ ಕಾಲನ್ನು ಹೊರಗಡೆನೆ ಇಟ್ಟಿದ್ದಾರೆ ಅಂತ. ಆದರೆ ಇದೀಗ ತಣ್ಣಗಾಯ್ತಾ ಈ ಒಂದು ಶಮನ ಅನ್ನುವಂಥ ನಿಟ್ಟಿನಲ್ಲಿ ನೋಡಬೇಕಾಗತ್ತೆ. ಆರ್ ಅಶೋಕ್ ಅವರ ಒಂದು ಭೇಟಿಯ ಈ ಒಂದು ಹಿಂದಿನ ವಿಚಾರ ಅಂದರೆ ಸಂಧಾನ, ರಾಜಿ ಸಂಧಾನ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಸೋಮಣ್ಣ ಅವರ ಈ ಒಂದು ಬಂಡಾಯಕ್ಕೆ ಮದ್ದರಿಯುವಂತಹ ಕೆಲಸವನ್ನ ಆರ್ ಅಶೋಕ್, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಇದೀಗ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಒಂದು ರೀತಿಯಾಗಿ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ತಮಗಿರುವಂತಹ ಅಸಮಾಧಾನವನ್ನು ಈಗಾಗಲೇ ಬಹಿರಂಗಪಡಿಸಿದ್ರು, ವ್ಯಕ್ತಪಡಿಸಿದ್ರು. ಬಿಜೆಪಿಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನವನ್ನು ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಇದೀಗ ಅರುಣ್ ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ ಆರ್ ಅಶೋಕ್. ನಾನು ಒಂದು ಯಾವುದೇ ಅವಕಾಶ ಮಾಜಿ ಸಚಿವರಾದ ವಿ ಸೋಮಣ್ಣ ಅವರು ಹಾಗಾದ್ರೆ ಬಿಜೆಪಿಯಲ್ಲೇ ಮುಂದುವರಿತಾರಾ? ಯಾಕಂದರೆ ಈಗಾಗಲೇ ಈ ಮುಂದಿನ ದಿನಗಳಲ್ಲಿ ದೆಹಲಿ ನಾಯಕರನ್ನ ಭೇಟಿಯಾಗಿ ಬರ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಇವತ್ತು ನಿನ್ನೆ ವಿಷಯ ಅಲ್ಲ. ವಿ ಸೋಮಣ್ಣ ಅವರು ಈ ಹಿಂದಿನ ವಿಧಾನಸಭೆ ಚುನಾವಣೆ ಆರಂಭಕ್ಕೂ ಮೊದಲಿನಿಂದಲೂ ಕೂಡ ಬಿಜೆಪಿಯಲ್ಲಿ ಬೇಸರದಲ್ಲೇ ಇದ್ದಾರೆ, ಬೇಸರವನ್ನು ವ್ಯಕ್ತಪಡಿಸ್ಕೊಂಡೇ ಬಂದಿದ್ದಾರೆ ವಿ ಸೋಮಣ್ಣ. ಅದರಲ್ಲೂ ಚುನಾವಣೆ ಸೋಲಿನ ಬಳಿಕ ಪಕ್ಷದಿಂದ ಹೊರ ಹೋಗೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ರು ಹಿರಿಯ ನಾಯಕ ಮಾಜಿ ಸಚಿವ ವಿ ಸೋಮಣ್ಣ. ಕೊನೆಗೂ ಬಿಜೆಪಿಯಲ್ಲೇ ಉಳಿಯೋ ನಿರ್ಧಾರವನ್ನ ಮಾಡ್ತಾರಾ ಹಾಗಾದ್ರೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗತ್ತೆ. ರಾಜಕೀಯ ಜಂಜಾಟದಿಂದ ಬೇಸತ್ತು ಹೋಗಿದ್ದಾರಂತೆ ವಿ ಸೋಮಣ್ಣ ಅವರು. ಹಾಗಾಗಿ ಕಾಡಿನಲ್ಲಿ ಕಾಲ ಕಳೆದಿದ್ದಾರೆ ನಾಯಕ. ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಸೋಮಣ್ಣ ಬಿಜೆಪಿಯ ಹಿರಿಯ ನಾಯಕ. ಇದೇ 4ನೇ ತಾರೀಕಿನಂದು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಅಂತಿಮ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. 4ನೇ ತಾರೀಕಿನಂದು ಅಮಿತ್ ಶಾ ಅವರನ್ನು ಭೇಟಿ ಮಾಡಲಿದ್ದಾರೆ ಸೋಮಣ್ಣ. ಬೆಂಗಳೂರು ಉತ್ತರಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸೋಮಣ್ಣ ಮುಂದಿನ MP ಎಲೆಕ್ಷನ್ಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ನೋಡ್ತಾ ಇದ್ದೀವಿ ನಾವು, ಒಂದು ಕಡೆಯಿಂದಲೂ ಕೂಡ ನಾವು ಯೋಚನೆ ಮಾಡ್ತಾ ಹೋದರೆ ಸೋಮಣ್ಣ ಅವರು ಬಿಜೆಪಿಯಲ್ಲೇ ಉಳಿತಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಹೊರತು ಒಂದು ಕಡೆ ಸೋಮಣ್ಣ ಅವರು ಖುದ್ದು ಮಾತನಾಡ್ತಾ ಇಲ್ಲ. ಈಗಾಗಲೇ ಅರುಣ್ ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅದರಲ್ಲೂ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಮಾಡಿದ ನಂತರದಲ್ಲಿ ಒಂದು ರೀತಿಯಾಗಿ ಬಹುತೇಕವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು, ಬಹಿರಂಗವಾಗಿಯೇ ಹೊರಹಾಕಿದ್ರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಯಾದಂತಹ ಜನಾರ್ದನ್ ಹೆಬ್ಬಾರಿ. ಜನಾರ್ದನ್, ನೋಡ್ತಾ ಇದ್ದೀವಿ ಒಂದು ಕಡೆ ವಿ ಸೋಮಣ್ಣ ಅವರ ಅಸಮಾಧಾನ, ಆರ್ ಅಶೋಕ್ ಅವ್ರನ್ನ ಅಂದರೆ ಸೋಮಣ್ಣ ಅವರ ಪುತ್ರನ ಹೋಗಿ ಅರುಣ್ ಸೋಮಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ. ಅಂದರೆ ಇಲ್ಲಿ ಒಂದು ಕಡೆ
ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಇದ್ದಾರಾ ಸೋಮಣ್ಣ ಅವರು? ಈ ಕಡೆ ಆ ಕಡೆ ಅಂದ್ರೆ ಡಿಮ್ಯಾಂಡ್ ಇಟ್ಟಿದ್ದಾರೆ, ಡಿಮ್ಯಾಂಡ್ಗೆ ಓಕೆ ಅಂದ್ರೆ ಉಳಿತಾರ? ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಹಾಗಾದ್ರೆ ಮುಂದಿನ ನಡೆ ಇರುತ್ತೆ? ಇವತ್ತಿನ ಈ ರಾಜ್ಯ ಸಂಧಾನ ಏನಾದರೂ ಯಶಸ್ವಿ ಆಗತ್ತಾ? ಶಿಲ್ಪ, ಇಲ್ಲಿ ಸೋಮಣ್ಣ ಅವರು ಸದ್ಯಕ್ಕೆ ಅವರು ತಮ್ಮ ಹಠವನ್ನ ಸಾಧಿಸ್ಕೊಳ್ಳೋದಕ್ಕೆ ಇರುವಂತ ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಸೋಮಣ್ಣ ಅವರು ಪಕ್ಷವನ್ನ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಪಕ್ಷದ ಹಿರಿಯ ನಾಯಕರು ಹೇಳಿದಾಗ ಅವರು ಅದಕ್ಕೆ ಒಪ್ಕೊಂಡಿದ್ರು. ಆದ್ರೆ ಆ ನಂತರದಲ್ಲಿ ತಮ್ಮನ್ನ ಕಡೆಗಣಿಸಿರುವಂತಹ ವಿಚಾರಕ್ಕಾಗಿ ಅವರು ಬಹಳ ಅಸಮಾಧಾನಗೊಂಡಿದ್ದಾರೆ. ಅಲ್ಲದೇನೆ ತನ್ನ ವಿರೋಧಿ ತನಗೆ ಚುನಾವಣೆಯಲ್ಲಿ ಸೋಲಾಗೋದಕ್ಕೆ ಯಾರ ಕಾರಣನೋ ಅವರಿಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ಸೋಮಣ್ಣ ಅವರನ್ನ ತೀವ್ರವಾಗಿ ಕೆಳಿಸಿದೆ. ಆ ಕಾರಣಕ್ಕಾಗಿ ಸೋಮಣ್ಣ ಅವರು ಈಗ ಒಂದು ಪಟ್ಟನ್ನ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಏನಂತಂದ್ರೆ ಸೋಮಣ್ಣ ಅವರನ್ನ ಈ ಸಂದರ್ಭದಲ್ಲಿ ಪಕ್ಷ ಕೈ ಬಿಡ್ಲಿಕ್ಕೆ ಸಿದ್ಧ ಇಲ್ಲ. ಚುನಾವಣಾ ಸಂದರ್ಭ ಮತ್ತು ಒಂದು ಪ್ರಬಲ ಸಮುದಾಯದ ಹಿರಿಯ ನಾಯಕ, ಲಿಂಗಾಯತ ಸಮುದಾಯ ನಾಯಕ ಇದ್ದಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಸೋಮಣ್ಣ ಅವರನ್ನ ಬಿಟ್ಟರೆ ದೊಡ್ಡ ಏಟು ಬೀಳುತ್ತೆ ಪಕ್ಷಕ್ಕೆ ಅನ್ನೋಂತ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಕೂಡ ಅವರನ್ನ ಬಿಟ್ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಈ ಕಾರಣಕ್ಕಾಗಿ ಇದರ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಸೋಮಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ತಮಗಾಗಿರುವಂತಹ ಅನ್ಯಾಯವನ್ನ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸೋಮಣ್ಣ ಅವರ ಮಗ ಅರುಣ್ ಸೋಮಣ್ಣ ಅವರು ಅಶೋಕ್ ಅವರನ್ನ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಶೋಕ್ ಅವರು 4ನೇ ತಾರೀಕು ಹೋಗಿ ಸೋಮಣ್ಣ ಅವ್ರನ್ನ ಭೇಟಿ ಮಾಡ್ತಾರೆ ಅನ್ನೋ ಮಾಹಿತಿ ಇತ್ತು. ನಿನ್ನೆ ಮಾತಾಡಿದ ಆ ವಿಚಾರನು ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇನ್ನೊಂದು ವಿಚಾರ ಏನಂದ್ರೆ ಸೋಮಣ್ಣ ಅವರು ಈಗ 4ನೇ ತಾರೀಕು ಅಶೋಕ್ ಅವ್ರನ್ನ ಭೇಟಿ ಆಗೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಾಯಕರನ್ನೇ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಕಾರಣ ಏನಂದ್ರೆ ಪ್ರಹ್ಲಾದ್ ಜೋಶಿ ಅವರು ಈಗ ನಡುವೆ ಬಂದು ಅವ್ರನ್ನ ಸಂಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಅರುಣ್ ಸೋಮಣ್ಣ ಬಂದಿರೋದು ವಿಚಾರ ಏನಂತಂದ್ರೆ ಕೆಲವು ವಿಚಾರಗಳನ್ನ ನೇರವಾಗಿ ಭೇಟಿಯಾಗಿ ಮಾತಾಡಿದಾಗ ಮಾತ್ರ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೋಮಣ್ಣ ಮತ್ತು ಅಶೋಕ್ ಅವರು ಭೇಟಿಯಾಗಿ ಮಾತುಕತೆ ಆಗಿಲ್ಲ, ಅಥವಾ ಸೋಮಣ್ಣ ಅವರು ಪಕ್ಷದ ಹಿರಿಯ ಬೇರೆ ಯಾರ ನಾಯಕರು ಕೂಡ ಭೇಟಿಯಾಗಿ ಮಾತುಕತೆ ಆಗಿಲ್ಲ. ಹೀಗಾಗಿ ಈ ಎಲ್ಲಾ ವಿಚಾರವನ್ನ ಮಾತಾಡ್ಲಿಕ್ಕೆ ಅವಕಾಶ ಇರೋದು ಅರುಣ್ ಸೋಮಣ್ಣ ಅವರೇ ಹೋಗಿ ಮಾತಾಡಿದ್ರೆ ಅನುಕೂಲ ಆಗತ್ತೆ. ಪಕ್ಷದ ನಿಲುವು ಏನಿದೆ, ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುವಂತ ಚರ್ಚೆ ನಡೆಸ್ತಾ ಇದೆ, ಇದೆಲ್ಲ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಮತ್ತು ಸೋಮಣ್ಣ ಅವರ ಕಡೆಯ ಅವರ ನಿಲುವೇನು ಆಶಯ ಏನು ಅನ್ನೋದನ್ನು ಕೂಡ ಪಕ್ಷಕ್ಕೆ ತಿಳಿಸೋದಕ್ಕೆ ಕೂಡ ಇಲ್ಲಿ ಸೋಮಣ್ಣ ಅವರು ಮಧ್ಯಸ್ಥಿಕೆ ವಹಿಸಿದ ರೀತಿಯಲ್ಲಿ ಹೋಗಿ ಮಾತುಕತೆಯನ್ನ ಮಾಡಿದ್ದಾರೆ. ಒಂದು ಮೂಲದ ಪ್ರಕಾರ ಶಿಲ್ಪ, ಸೋಮಣ್ಣ ಅವರ ಮತ್ತೆ ಅರುಣ ಸೋಮಣ್ಣ ಇಬ್ರು ಸಹಿತ ತಾವು ಪಕ್ಷಕ್ಕೆ ಇಷ್ಟು ದಿನ ಕೆಲಸ ಮಾಡಿದೀವಿ, ಮುಂದೆ ಕೂಡ ಪಕ್ಷದಲ್ಲಿ ಎಲ್ಲರೊಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇದೀವಿ ಅನ್ನೋ ಮಾತನ್ನ ಅರುಣ್ ಸೋಮಣ್ಣ ಹೇಳಿದ್ದಾರೆ ಅಶೋಕ್ ಅವರ ಒಟ್ಟಿಗೆ ಅಂತ ಹೇಳುವಂತ ಮಾಹಿತಿ ಲಭ್ಯ ಆಗಿದೆ ಇವತ್ತು ಭೇಟಿಯಾದಂತ ಸಂದರ್ಭದಲ್ಲಿ. ಅಲ್ದೇನೆ ಜೊತೆಗೆ ಹೋಗ್ತೀವಿ ನಿಜ, ಆದ್ರೆ ಆಗಿರುವಂತ ಅನ್ಯಾಯಕ್ಕೆ ಇದೆಲ್ಲವನ್ನು ಕೂಡ ಸರಿ ಮಾಡ್ಕೊಡ್ಬೇಕಂತ ಜವಾಬ್ದಾರಿ ಕೂಡ ಪಕ್ಷದಿದೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ಬೇಕು, ಅದನ್ನ ಮಾಡಿಕೊಟ್ರೆ ಪಕ್ಷದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಬೇಡಿಕೆ ಇಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಅದಕ್ಕೆ ಅಶೋಕ್ ಅವರು ಅಸ್ತು ಅನ್ನುವಂತ ಮಾತು ಹೇಳಿದ್ದಾರೆ ಅನ್ನೋಂಥದ್ದು ಕೂಡ ತಿಳಿದು ಬಂದಿರೋದು. ಇನ್ನು ಸೋಮಣ್ಣ ಅವರು 4ನೇ ತಾರೀಕಿನ ದಿನ ಬಿಜೆಪಿ ಹೈಕಮಾಂಡ್ ಅನ್ನೇ ನೇರವಾಗಿ ಹೋಗಿ ಭೇಟಿ ಮಾಡೋದಕ್ಕೆ ಅಮಿತ್ ಶಾ ಅವರನ್ನೇ ಭೇಟಿ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಮಾತಾಡಿದ್ದಾರೆ, ಯಡಿಯೂರಪ್ಪನವರು ಬಂದು ಅವ್ರ ಸಮ್ಮುಖದಲ್ಲಿ ಮಾತುಕತೆ ಮಾಡೋದು ಇದೆಲ್ಲವೂ ಬೇಡ, ನೀವೆಲ್ಲರೂ ಹಿರಿಯರಿದ್ದೀರಿ, ಸರಿಪಡಿಸ್ಕೊಂಡು ಹೋಗೋಣ ಬನ್ನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂತ ಮಾಹಿತಿಗಾಗಿ ಆ ಕಾರಣಕ್ಕಾಗಿ ಸೋಮಣ್ಣ ಅವರು ಕೂಡ ಈಗ ಒಂದ್ ಹೆಜ್ಜೆ ಹಿಂದೆ ಸರಿದು, ಅಂದ್ರೆ ಇದೆಲ್ಲವೂ ಕೂಡ ಬೇಡ, ಪಟ್ಟಿ ಹಿಡಿದು ಕೂತ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕಾಗಿ ನೇರವಾಗಿ ಹೈಕಮಾಂಡ್ ಭೇಟಿಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅವರು 4ನೇ ತಾರೀಕು ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇದರ ನಡುವೆಯಲ್ಲಿ ಶಿಲ್ಪ, ಸೋಮಣ್ಣ ಅವರು ರಾಜಕೀಯ ಜಾಟದಿಂದ ಎಲ್ಲಾ ಗೊಂದಲಗಳಿಂದ ಬೇಸತ್ತು ಹೋಗಿ ಕಾಡಿನಲ್ಲಿ ಅಂದ್ರೆ ಅಭಯಾರಣ್ಯ ಪ್ರದೇಶದಲ್ಲಿ ಹೋಗಿ ಸಫಾರಿಯನ್ನ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆ ದೃಶ್ಯದಲ್ಲೂ ಕೂಡ ನೀವು ನೋಡ್ಬೋದು. ಒಂದಷ್ಟು ಸಮಯ ಈ ಎಲ್ಲಾ ಜಂಜಾಟದಿಂದ ದೂರ ಇದ್ದು ಕಾಡಿನಲ್ಲಿ ಕಾಲ ಕಳೆದು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಬೇಕು ಅಂತ ಹೇಳುವಂತ ಕಾರಣಕ್ಕಾಗಿ ಈ ಕಾಡಿಗೆ ಹೋಗಿ ಅಲ್ಲಿ ಸಮಯವನ್ನ ಕಳೀತಾ ಇದ್ದಾರೆ. 4ನೇ ತಾರೀಕು ದೆಹಲಿಗೆ ಹೋಗುವ ವಿಚಾರವನ್ನು ಕೂಡ ಅದೇ ಸಂದರ್ಭದಲ್ಲಿ ಅಂದ್ರೆ ಕಾಡಿನಲ್ಲಿ ವಿಹರಿಸ್ತಾ ಇರುವಂತ ಸಂದರ್ಭದಲ್ಲಿನೇ ತನ್ನ ಜೊತೆಯಲ್ಲಿದ್ದಂತವರೊಟ್ಟಿಗೆ ಅರುಣ್ ಸೋಮಣ್ಣ ಮತ್ತೆ ಇವರೆಲ್ಲ ಭೇಟಿಯಾದ ನಂತರದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಸೋಮಣ್ಣ ಅವರು 4ನೇ ತಾರೀಕಿನ ದಿನ ದೆಹಲಿಗೆ ಹೋಗ್ತಾರೆ ಒಂದು ಕಡೆಯಲ್ಲಿ, ಮತ್ತು ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗ್ಬೇಕು, ಬದಲಾವಣೆಗಳಾಗ್ಬೇಕು, ಏನೆಲ್ಲ ಬೇಡಿಕೆ ಇದೆ, ಈ ಎಲ್ಲ ವಿಚಾರವನ್ನ ಅರುಣ್ ಸೋಮಣ್ಣ ಅವರು ಅಂದ್ರೆ ಅರುಣ್ ಅವರು ಹೋಗಿ ಅಶೋಕ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಈಗ ಚರ್ಚೆ ಅನ್ನೋ ಒಂದು ಹಂತಕ್ಕೆ ಬಂದಿದೆ. ಬಹುಶಃ ಪಟ್ಟು ಸೋಮಣ್ಣ ಅವರು ಒಂದು ಹಂತಕ್ಕೆ ಒಂದು ಪಟ್ಟನ್ನ ಸಡಿಲಿಸಿ ಸಂಧಾನಕ್ಕೆ ಮುಂದಾಗಿ ಬಹುತೇಕ ಯಶಸ್ವಿ ಆದಂತೆ ಕಂಡು ಬರ್ತಾ ಇದೆ ಬಿಜೆಪಿ ನಾಯಕರ ಕಸರತ್ತು. ನೋಡ್ಬೇಕು 4ನೇ ತಾರೀಕಿನ ದಿನ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್ಗಾಗಿ. ವಿ ಸೋಮಣ್ಣ ಅವರು ಒಂದು ಹೆಜ್ಜೆಯನ್ನ ಈಗಾಗಲೇ ಹೊರಗಿಟ್ಟಿದ್ದಾರೆ, ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. 4ನೇ ತಾರೀಕು ರಾಜಕೀಯ ಭವಿಷ್ಯದ ಒಂದು ನಿರ್ಧಾರವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ರಿಲ್ಯಾಕ್ಸ್ ಮೋಡ್ನಲ್ಲಿ
ಇದ್ದಾರೆ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮತ್ತಿದ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ಅಂದರೆ ಕಾಡಿಗೆ ಹೋಗಿ ಸಫಾರಿಯನ್ನು ಮಾಡ್ತಾ ಇದ್ದಾರೆ ವಿ ಸೋಮಣ್ಣ ಅವರು. ಅಂದರೆ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಸದ್ಯಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡ್ಕೊಳ್ಳೋಣ. ಸದ್ಯಕ್ಕಂತೂ ಸ್ವಲ್ಪ ಸಮಯ ಆರಾಮಾಗಿರೋಣ, ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡಿಕೊಂಡು ಹಸಿರಿನ ಜೊತೆ ಕಾಲ ಕಳೆಯೋಣ ಅಂತೇಳಿ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ ವಿ ಸೋಮಣ್ಣ. ಅದ್ರ ಜೊತೆಗೆ ಈ ಕಡೆ ಹಿರಿಯ ನಾಯಕರು ಅವ್ರನ್ನ ಉಳಿಸಿಕೊಳ್ಳುವಂತಹ ಕಸರತ್ತು ಮಾಡ್ತಾ ಇದ್ದಾರೆ. ಅವರ ಮಗನನ್ನು ಕೂಡ ಇವತ್ತು ಆರ್ ಅಶೋಕ್ ಅವರು ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿ ಸಂಧಾನ ಆಗತ್ತಾ, ಭೇಟಿ ಸಂಧಾನ ಯಶಸ್ವಿ ಆಗತ್ತಾ, 4ನೇ ನಿರ್ಧಾರ ಆಗತ್ತಾ, ಅಮಿತ್ ಶಾ ಅವರು ಏನೆಲ್ಲ ಭರವಸೆಗಳನ್ನು ಕೊಟ್ಟು ಇವ್ರನ್ನ ಉಳಿಸ್ಕೊಳ್ತಾರೆ, ಕಾದು ನೋಡಬೇಕಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.